ಕುರುಕ್ಷೇತ್ರದಲ್ಲಿ ಕೌರವರ ಚಕ್ರವ್ಯೂಹ ಇಂದು ಮೋದಿಯ ಪದ್ಮವ್ಯೂಹ ಅಂತ ಹೇಳಿದ್ದಾರೆ. ಚಕ್ರವ್ಯೂಹಕ್ಕೆ ಅಭಿಮನ್ಯು ಬಲಿಯಾಗಿತ್ತಲ್ಲ, ಈಗ ಪದ್ಮವ್ಯೂಹಕ್ಕೆ ದೇಶದ ಜನತೆ ಬಲಿಯಾಗ್ತಿದ್ದಾರಂತೆ. ಅಂದಿನ ಚಕ್ರವ್ಯೂಹ ಇಂದಿನ ಪದ್ಮವ್ಯೂಹ ಎರಡು ಒಂದೇ ಅಂದು ಬಿಟ್ಟಿದ್ದಾರೆ. ಮೋದಿ ಟೀಮ್ನ ಪದ್ಮವ್ಯೂಹದಲ್ಲಿ ಇಡೀ ದೇಶದ ಜನತೆ ಸಿಲುಕು ಬಿಟ್ಟಿದ್ದಾರೆ. ಪ್ರಧಾನಿ ಮೋದಿ ಟೀಮ್ ಅನ್ನ ಪದ್ಮವ್ಯೂಹ ಅಂತ ರಾಹುಲ್ ಗಾಂಧಿ ಕರೆದಿದ್ದಾರೆ. ಕುರುಕ್ಷೇತ್ರದಲ್ಲಿ 6 ಜನರು ಅಭಿಮನ್ಯುವನ್ನ ಚಕ್ರವ್ಯೂಹದಲ್ಲಿ ಸಿಕ್ಕಿಸಿ ಕೊಂದಿದ್ರು. ಇಂದಿನ ಪದ್ಮವ್ಯೂಹದಲ್ಲೂ 6 ಜನರ ಕೈಲಿ ಭಾರತ ಸಿಲುಕಿದೆ. ಮೋದಿ, ಅಮಿತ್ ಶಾ, ಮೋಹನ್ ಭಗಾವತ್, ಅಜಿತ್ ದೋವಲ್, ಅಂಬಾನಿ ಮತ್ತು ಅದಾನಿ, ಈ 6 ಜನರಿಂದಾಗಿರುವಂತಹ ಪದ್ಮವ್ಯೂಹದಲ್ಲಿ ದೇಶಕ್ಕೆ ಕಂಟಕವಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬಜೆಟ್ ಮೇಲಿನ ಭಾಷಣದ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ. ದೇಶದಲ್ಲಿ ಯುವಕರಿಗೆ ಯಾವುದೇ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಕೇಂದ್ರ ಬಜೆಟ್ನಿಂದ ಅಂಬಾನಿ, ಅದಾನಿಗೆ ಮಾತ್ರ ಲಾಭ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ತೆರಿಗೆ ಹೇರಿ ಮಧ್ಯಮ ವರ್ಗದವರ ಬೆನ್ನಿಗೆ ಚೂರಿ ಹಾಕಲಾಗಿದೆ. ಕೇಂದ್ರ ಬಜೆಟ್ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಈಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಾವುದರ ಮೂಲಕವಾಗಿ? ಒಂದು ರೀತಿಯಾಗಿ ಕುರುಕ್ಷೇತ್ರದಲ್ಲಿ ಕೌರವರ ಚಕ್ರವ್ಯೂಹ ಏನಿತ್ತಲ್ಲ, ಇಂದು ಮೋದಿಯ ಪದ್ಮವ್ಯೂಹ ಅಂತ ಹೇಳಿದ್ದಾರೆ. ಚಕ್ರವ್ಯೂಹಕ್ಕೆ ಅಭಿಮನ್ಯು ಅವತ್ತು ಬಲಿಯಾಗಿದ್ರು, ಇವತ್ತಿನ ಮೋದಿಯ ಪದ್ಮವ್ಯೂಹಕ್ಕೆ ದೇಶದ ಜನತೆ ಬಲಿಯಾಗ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಂದಿನ ಚಕ್ರವ್ಯೂಹ, ಇಂದಿನ ಪದ್ಮವ್ಯೂಹ ಎರಡೂ ಕೂಡ ಒಂದೇಯಂತೆ. ಅದು ಚಕ್ರವ್ಯೂಹದಲ್ಲಿ ಏನಾಯ್ತು? ಅಭಿಮನ್ಯುವಿನ ಸಾವು ಆಯ್ತು. ಆದ್ರೆ ಇವತ್ತು ದೇಶದ ಜನ ನಲುಗುತ್ತಿದ್ದಾರೆ ನರೇಂದ್ರ ಮೋದಿ ಅವರ ಪದ್ಮವ್ಯೂಹದಿಂದ ಸಿಕ್ಕಿ ಅಂತ. ಪ್ರಧಾನಿ ಮೋದಿ ಟೀಮ್ ಅನ್ನ ಪದ್ಮವ್ಯೂಹ ಅಂತ ಹೇಳಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಅವತ್ತು ಕುರುಕ್ಷೇತ್ರದಲ್ಲಿ 6 ಜನರು ಅಭಿಮನ್ಯುವನ್ನ ಚಕ್ರವ್ಯೂಹದಲ್ಲಿ ಸಿಕ್ಕಿಸಿ ಕೊಂದು ಬಿಟ್ಟಿದ್ರು. ಮಹಾಭಾರತವನ್ನ ನೋಡ್ತಾ ಇದ್ರೆ ಕುರುಕ್ಷೇತ್ರನ ಈಗ ಕುರುಕ್ಷೇತ್ರ ಮತ್ತು ಮೋದಿ ಟೀಮ್ ಅಂತ ಹೇಳ್ತಿದ್ದಾರೆ. ಇವೆರಡೂ ಕೂಡ ಒಂದೇ ಅಂತೆ. ಚಕ್ರವ್ಯೂಹ, ಪದ್ಮವ್ಯೂಹ. ಅಲ್ಲಿ 6 ಜನ ಕುರುಕ್ಷೇತ್ರದಲ್ಲಿ ಇದ್ರು, ಅಭಿಮನ್ಯುವನ್ನ ಸಾಯಿಸಿಬಿಟ್ರು ಚಕ್ರವ್ಯೂಹದಲ್ಲಿ. ಇವತ್ತು ಮೋದಿ, ಅಮಿತ್ ಶಾ, ಮೋಹನ್ ಭಗಾವತ್, ಅಜಿತ್ ದೋವಲ್, ಅಂಬಾನಿ, ಅದಾನಿಯಿಂದ ದೇಶದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಮೋಸ ಆಗ್ತಾ ಇದೆ. ಇವರಿಂದ ದೇಶಕ್ಕೆ ಕಂಟಕವಾಗಿದೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಬಜೆಟ್ ಮೇಲಿನ ಭಾಷಣದ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಈಗ ಹಿಗ್ಗಾಮುಗ್ಗವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ದೇಶದಲ್ಲಿ ಯುವಕರಿಗೆ ಯಾವುದೇ ರೀತಿಯಾದಂತಹ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಕೇಂದ್ರ ಬಜೆಟ್ ನಿಂದ ಕೇವಲ ಅಂಬಾನಿ, ಅದಾನಿಗೆ ಮಾತ್ರ ಲಾಭ ಆಗ್ತಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ತೆರಿಗೆ ಹೇರಿ ಮಧ್ಯಮ ವರ್ಗದವರ ಬೆನ್ನಿಗೆ ಚೂರಿ ಹಾಕಲಾಗ್ತಿದೆ. ಹೀಗಾಗಿ ಕೇಂದ್ರ ಬಜೆಟ್ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡಿದ್ದಾರೆ.